ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮಮ್ಮನ ಮನೇಲಿ ಹಬ್ಬ ಇತ್ತು. ಹಬ್ಬಕ್ಕೆ ನಾನು ಹೋಗಿಲ್ಲ. ಬನ್ನಿ, ಪಾರ್ಸಲ್ನ ಒಂದು ಬಸ್ನಲ್ಲಿ ಕೊಟ್ಟು ಕಳಿಸಿದ್ದಾರೆ. ಪಾರ್ಸಲ್ ತೊಗೊಂಡು ಬಂದಿದ್ದೀನಿ. ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ನೋಡೋಣ. ನಮ್ಮೂರಿಂದ ಡೈರೆಕ್ಟ್ ಬಸ್ ಬರುತ್ತೆ. ಆ ಬಸ್ಸಿಗೆ ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ. ತಾಯಿ ಪ್ರೀತಿ ಅಂದ್ರೇನೆ ಇದು ಅಲ್ವಾ? ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಿಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ನಮ್ಮ ತಂಗಿದಿರೋ ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಿಲ್ಲ. ಅದಕ್ಕೋಸ್ಕರ ಎಷ್ಟೆಲ್ಲ ಐಟಮ್ನ ಕೊಟ್ಟು ಕಳಿಸಿದ್ದಾರೆ. ಮತ್ತೆ ಕಡಲೆ ಊರ್ಗಡ್ಲೆ ತುಂಬಿಟ್ಟಿದ್ದು. ಮತ್ತೆ ಮಟನ್ ಕೊಟ್ಟು ಕಳಿಸಿದ್ದಾರೆ. ಸುಮಾರು ಒಂದು 3 kg ಅಷ್ಟಿದೆ. ದೊಡ್ಡ ಬಾಕ್ಸೇನೆ 3 kg ಅಷ್ಟಿದೆ. ಅಲ್ಲಿಂದ ಕೊಟ್ಟು ಕಳಿಸಿದ್ದಾರೆ ನೋಡಿ. ತೆಂಗಿನಕಾಯಿ, ಪೂಜೆದು ತೆಂಗಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಬಾಳೆಹಣ್ಣು, ಹಣ್ಣು ಮತ್ತು ತುಂಬಿಟ್ಟು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಮ್ಮ ತಾಯಿ ಮನೆ ಕಡೆ ಮಾರಿ ಹಬ್ಬ ಇತ್ತು. ಮಾರಿ ಹಬ್ಬಕ್ಕೆ ಹೋಗಿಲ್ಲ. ನಾನು ನಿಮ್ಗೆಲ್ರಿಗೂ ನನ್ನ ಫೇಸ್ ನೋಡಿ ಗೊತ್ತಾಗ್ತಾ ಇದೆ, ಹುಷಾರಿಲ್ಲ. ಸುಮಾರು ಒಂದು ವಾರ 15 ದಿನ ಆಯಿತು. 15 ದಿನ ಆಯಿತು ನನಗೆ ಜ್ವರ ಅನ್ನೋದು ಸ್ಟಾರ್ಟ್ ಆಗಿ. ಬಿಟ್ಟು ಬರ್ತಾಯಿದೆ. ಬೆಳಗ್ಗೆ ಟೈಮ್ ಕಮ್ಮಿ ಆದರೆ ಸಂಜೆ ಟೈಮೇ ಜಾಸ್ತಿ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಮೆಡಿಷನ್ ಎಲ್ಲ ತೊಗೋತಾ ಇದ್ದೀನಿ. ಅದಕ್ಕೆ ಸರಿಯಾಗಿ ನಾನು ಯಾವುದೇ ವೀಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಯಾವುದ್ಯಾವುದೋ ಹಳೆ ವೀಡಿಯೋಗಳಿರೋದನ್ನೇ ನಾನು ಅಪ್ಲೋಡ್ ಮಾಡಿಕೊಂಡು ಅದನ್ನು ವಾಯ್ಸು ಸರಿಯಾಗಿ ಕೊಡೋಕ್ಕಾಗ್ತಾಯಿಲ್ಲ. ಮ್ಯೂಸಿಕ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹುಷಾರಿಲ್ಲ, ಅದಕ್ಕೋಸ್ಕರನೇ ನಾನು ಯಾವುದೇ ದೊಡ್ಡ ವೀಡಿಯೋಗಳನ್ನ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾಡೋಕ್ಕೋದ್ರೂ ಕೂಡ ಒಂದೊಂದು ಸತಿ ಹುಷಾರಿಲ್ಲದೆ ಇರೋ ಟೈಮಲ್ಲಿ ವಾಯ್ಸು ಚೆನ್ನಾಗಿ ಬಂದಿರೋಕ್ಕಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತಾಡಿರ್ತೀನಿ. ಹಾಗಾಗಿ ಮಾತಾಡೋದು ಸ್ವಲ್ಪ ನನಗೆ ವಾಯ್ಸು ಪ್ರಾಬ್ಲಮ್ ಆಗ್ತಿದೆ. ನನ್ನ ಫೇಸ್ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ನೀವು. ಫುಲ್ಲು ಒಂಥರ ಸುಟ್ಟೋಗಿರೋ ಮುಖದ ಥರ ಆಗ್ಬಿಟ್ಟಿದೆ ನನಗೆ. ಯಾಕೆ ಅಂತ ನನಗೂ ಅಷ್ಟು ಗೊತ್ತಾಗ್ತಾಯಿಲ್ಲ.
ಸ್ವಲ್ಪ ದಿನ ತುಂಬ ಬಿಸಿಲಿದೆ, ಬಿಸಿಲಲ್ಲಿ ವ್ಯಾಪಾರ ಮಾಡಿದ್ನಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ, ನಾನು ಯಾವುದೇ ಫಿಲ್ಟ್ರ್ ಹಾಕ್ಕೊಂಡಿಲ್ಲ. ನಿಮಗೆ ಡೈರೆಕ್ಟಾಗಿ ಫೇಸ್ನ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ, ಗೊತ್ತಾಗ್ತಾಯಿದೆ. ಕುತ್ತಿಗೆ ಭಾಗ ಮತ್ತು ಇದು ಕೈ ನೋಡಿ, ಕೈ ಸ್ವಲ್ಪ ಕಲರ್ ಇದಿದೆ, ಆದರೆ ಮುಖ ಮಾತ್ರ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದೆ. ಒಂದು ಕಡೆ ಜ್ವರ ಶೀತ ಇರುತ್ತೆ, ಯಾವಾಗಲೂ ತುಂಬ ಜ್ವರ ಬಂದರೆ ನೈಟು ಮಲಗೋದಕ್ಕೆ ಕಷ್ಟ, ಅಷ್ಟೊಂದು ಜ್ವರ ಬರುತ್ತೆ. ಒಂದು ಕಡೆ ಬೆಳಗ್ಗೆ ಎದ್ದು ಮತ್ತೆ ವ್ಯಾಪಾರಕ್ಕೆ ಹೋಗ್ತೀನಿ, ಇದೇ ರೀತಿ ಆಗೋದ್ರಿಂದ ನನಗೆ ಸ್ವಲ್ಪ ಯಾವ ಕಡೆಯೂ ನನಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ತುಂಬ ಜನ ವೀಡಿಯೋದಲ್ಲಿ ನನ್ನ ವೀಡಿಯೋ ನೋಡಿ ಅಂತ ಕಮೆಂಟ್ ಮಾಡಿದ್ದಾರೆ. ವೀಡಿಯೋ ನೋಡೋದಕ್ಕೆ ನೋಡ್ತಾ ಇದ್ದೀರಲ್ಲ, ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಡಾಕ್ಟ್ರು ಬೆಳಕು ಬೀಳೋದ್ರಿಂದನೂ ಕೂಡ ಕಣ್ಣಲ್ಲಿ ನೀರು ಹರಿತಾ ಇತ್ತು, ತುಂಬಾ ಜ್ವರದ ಕಾವಿಗೆ. ಹಾಗಾಗಿ ಮೊಬೈಲು ಮತ್ತು ಲೈಟ್ ಬೆಳಕು ಎಲ್ಲ ಬೀಳಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರನೇ ನಾನು ಯಾರ ವೀಡಿಯೋನೂ ನೋಡಿಲ್ಲ, ನಾನು ಕೂಡ ವೀಡಿಯೋ ಮಾಡಿಲ್ಲ, ಲೈವ್ ಮಾಡಿಲ್ಲ, ಏನೂ ಇಲ್ಲ. ಯಾವುದೋ ನಂದು ಇನ್ನೊಂದು ಪೂರ್ವಿಕಾ ಲೈಫ್ ಸ್ಟೈಲ್ ಕುಕಿಂಗ್ ಚಾನಲಲ್ಲಿ ವೀಡಿಯೋಗಳಿರೋದನ್ನು ಅಪ್ಲೋಡ್ ಮಾಡಿಕೊಂಡು ನಾನು ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ, ಅದರಿಂದ ತೆಗೆದು ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾರೂ ಅಷ್ಟು ವೀಡಿಯೋ ಕೂಡ ನೋಡ್ತಾ ಇಲ್ಲ. ನಾವು ಹೋಗಿ ಎಲ್ಪ್ ಮಾಡೋ ಟೈಮಲ್ಲಿ ತುಂಬಾ ಎಲ್ಪ್ ಮಾಡ್ತಾಯಿದ್ದೋ, ಆದರೆ ಈ ಟೈಮಲ್ಲಿ ಯಾರೂ ನಮ್ಗೆ ಎಲ್ಪ್ ಮಾಡ್ತಾಯಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಒಬ್ಬೊಬ್ಬರು ಲೈವ್ಗೆ ಹೋದರೆ ನಾನು 1 ಅವರ್ 2 ಅವರ್ ಕಂಪ್ಲೀಟ್ ಆಗೋವರೆಗೂ ಇರ್ತಾಯಿದೆ. ಅಟ್ಲೀಸ್ಟು ಕೆಲಸದ ಮೇಲೆ ಇದ್ದೀನಿ ಅಂದರೂ ಕೂಡ ನಾನು 30 ನಿಮಿಷನಾದರೂ ಇದ್ಬಿಟ್ಟು ಬರ್ತಾಯಿದ್ದೆ. ನಾನು ಯಾವತ್ತೂ ಈಗ ಹೋಗಿ ಈಗ ಮಾತಾಡ್ಸ್ಕೊಂಡು ಬಂದಿಲ್ಲ. ವ್ಯಾಪಾರ ಮಾಡ್ತಾನೆ ನಾನು ಆನಲ್ಲಿ ಇಟ್ಕೊಂಡು ಅಲ್ಲೊಂದು ಇಲ್ಲೊಂದು ಮೆಸೇಜ್ ಹಾಕ್ಕೊಂಡು ಅವ್ರಿಗೆ ಇದ್ದೀನಿ ಅಂತ ಹೇಳಿ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಇವತ್ತು ನಮ್ಮ ವೀಡಿಯೋ ನೋಡೋದಕ್ಕೂ ಕೂಡ ಯಾರೂ ನೋಡ್ತಾ ಇಲ್ಲ, ವೀಡಿಯೋನೂ ಕೂಡ ಶೇರ್ ಮಾಡ್ತಾಯಿಲ್ಲ, ಏನಿಲ್ಲ. ಮತ್ತು ನಾನು ಲೈವ್ನ ನಿಲ್ಲಿಸಿದ್ದೀನಿ, ಯಾಕಂದರೆ ನನಗೆ ಈ ಥರ ವಾಯ್ಸು ಇಲ್ಲ, ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ ಗಂಟೆ ಅಂತ ಹೇಳಿ. ತುಂಬ ದಿನವೇ ಆಯಿತು, ನಾನು ಇವಾಗ ಆಲ್ರೆಡಿ 1.5 ತಿಂಗಳು 2 ತಿಂಗಳು ಆಗ್ತಾಯಿದೆ ನಾನು ಲೈವ್ನು ನಿಲ್ಲಿಸಿ. ನಾನು ವೀಡಿಯೋ ಅಲ್ಲೊಂದು ಇಲ್ಲೊಂದು ಹಾಕ್ತಾಯಿದ್ದೀನಿ, ಆ ವಿಡಿಯೋ ಕೂಡ ಯಾರೂ ನೋಡ್ತಾ ಇಲ್ಲ. ನಾವು ಸಪೋರ್ಟ್ ಮಾಡೋ ಟೈಮಲ್ಲಿ ಸಪೋರ್ಟ್ ತೊಗೊಂಡಂಥವ್ರು ಇವತ್ತು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಪರವಾಗಿಲ್ಲ, ಯಾಕಂದರೆ ಬೆಳೀಲಿ, ಪರವಾಗಿಲ್ಲ. ನಾವು ಆ ಥರ ಏನೂ ನನಗೇನು ಹೊಟ್ಟೆ ಕಿಚ್ಚಿಲ್ಲ, ನನ್ನ ವೀಡಿಯೋ ನೋಡಿಲ್ಲ, ನನಗೇನು ಇದಿಲ್ಲ ಅಂತ ಹೇಳಿ. ದೇವ್ರಿದ್ದಾನೆ, ಒಂದಲ್ಲ ಒಂದಿನ ಆ ವಿಡಿಯೋನ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿದ್ರೆ ಖಂಡಿತ ನಮ್ಮ ಚಾನಲು ಕೂಡ ಮುಂದೆ ಹೋಗುತ್ತೆ ಅಂತ ಅಂದ್ಕೋತೀನಿ. ಇವತ್ತಿನ ವೀಡಿಯೋನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.